ಪಾಂಡುಪುರ ಪಟ್ಟಣದ ಕ್ರೀಡಾಂಗಣದ ಮುಂಭಾಗದ ಆವರಣದಲ್ಲಿ ಮೇ 7ರಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಪಕ್ಷದಿಂದ ಜನರೊಂದಿಗೆ ಜನತಾದಳ ಹಾಗೂ 25ನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಪಕ್ಷದ ನಾಯಕರು ಆಗಮಿಸಲಿದ್ದಾರೆ. ಮೇಲುಕೋಟೆ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮಾಜಿ ಸಚಿವರಾದಂತಹ ಸಿ.ಎಸ್. ಪುಟ್ಟರಾಜುರವರು ಪಾಂಡುಪುರ ಪಟ್ಟಣದಲ್ಲಿ ನಡೆದ ಜೆಡಿಎಸ್ ಸಭೆಯಲ್ಲಿ ತಿಳಿಸಿದರು. ಆ ಕಾರಣದಿಂದ ಇವತ್ತು ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು, ಇವತ್ತು ಶಾಸಕಾಂಗ ಪಕ್ಷದ ನಾಯಕರಾದಂತಹ ನಮ್ಮ ಚಿಕ್ಕನಾಗನಹಳ್ಳಿ MLA ಅವರಾದಂಥ ಸುರೇಶ್ ಬಾಬು ಅವರು, ಹಾಗೆಯೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರು, ಕೋರ್ ಕಮಿಟಿಯ ಎಲ್ಲ ಸದಸ್ಯರು, ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಎಲ್ಲ ನಾಯಕರು 7ನೇ ತಾರೀಕು ಅದೇನು ನಮ್ಮ ಮನೆ ಮುಂಭಾಗದ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದು, ಅಲ್ಲೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಕಾರ್ಯಕ್ರಮ ಹೇಗಿರಬೇಕು ಏನು ಅಂತಕ್ಕಂಥ ನಿಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಲಿಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದೀವಿ. ಭಾಳ ವಿಶೇಷವಾಗಿ ಆ ಕಾರ್ಯಕ್ರಮ ಆಗಬೇಕು. ಇದು ಪಕ್ಷದ ಕಾರ್ಯಕ್ರಮ ಆದಂಥ ಕಾರಣದಿಂದ ನಾವೆಲ್ಲರೂ ಇಲ್ಲಿ ತನಕ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮ ರಾಜ್ಯ ಮಟ್ಟದ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಕುಮಾರಣ್ಣ ಕಾರ್ಯಕ್ರಮ ಬರ್ತಾ ಇಲ್ಲ. ಆ ಕಾರಣದಿಂದ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗಬೇಕು. ಮಂಡ್ಯ ಸರ್ಕಲ್ನಿಂದ ಭವ್ಯವಾದಂಥ ಮೆರವಣಿಗೆ ನಾವು ಹಿಂದೆ 2018ರಲ್ಲಿ ದೇವೇಗೌಡರನ್ನ ಚುನಾವಣಾ ಪೂರ್ವಭಾವಿ ಸಭೆ ಕರೀಲಿಕ್ಕೆ ಅವತ್ತು ಆ ಕಾರ್ಯಕ್ರಮಕ್ಕೆ ದೇವೇಗೌಡ ಸಾಹೇಬರನ್ನು ಕರೆಸಿದ್ವಿ. ಆ ಮಟ್ಟದಲ್ಲಿ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ವೇದಿಕೆಗೆ ಕರೆತಂದು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಇಡೀ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡುಪುರ ತಾಲೂಕು ಸೇರಿದಾಗೆ ಹಾಗೆ ದುದ್ದಾವಳಿ ಸೇರಿದಾಗೆ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಮುಖಂಡರು, ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ತಾಯಿಗಳ ಕಾರ್ಯಕ್ರಮದ ಭಾಗಿಗಳಾಗಿ 7ನೇ ತಾರೀಕು 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನದೊಳಗೆ ಮುಗಿಸುವಂಥ ಒಂದು ಕಾರ್ಯಕ್ರಮ. ಆ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಯಾವ್ಯಾವ ಒಂದೊಂದು 7 ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೂ ನಾವು 7 ಟೀಮ್ ಮಾಡಿಬಿಡ್ತೀವಿ. ಒಂದೊಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ 10 ಮುಖಂಡರನ್ನ ಜವಾಬ್ದಾರಿ ಕೊಡ್ತೀವಿ. ನೀವೆಲ್ಲರೂ ಬರಬೇಕು ಅಂದರೆ ನಾನು ಕಳೆದ ವಿಶ್ವಪಾಲನ ಕಾರ್ಯಕ್ರಮ ಆದಾಗ ನೀವು ಹೆಂಗೆ ಕರೆಸಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ರು, ಅದೇ ಥರ ಮಾಡಬೇಕು ಅಂದ್ರೆ ನಾನು ಬಂದು ಮಾಡ್ತೀನಿ. ಇವತ್ತು ವಿಶೇಷವಾಗಿ ಮಂಡ್ಯ ಪಾಂಡುಪುರ ಟೌನ್ 23 ವಾರ್ಡ್ನ ಮುಖಂಡರುಗಳ ಸಭೆ ಕರೀತೀವಿ. ಪಾಂಡುಪುರದ ಸಭೆಯಲ್ಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಕನಿಷ್ಠ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದಾಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಪಕ್ಷದ ನೋಂದಣಿ ಕಾರ್ಯಕ್ರಮ, ಜನರೊಂದಿಗೆ ಜನತಾದಳದ ಕಾರ್ಯಕ್ರಮ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ನಮ್ಮೊಂದೇ ಕ್ಷೇತ್ರ ಬಾಕಿ ಉಳಿದಿತ್ತು. ಕಾರಣ ನಮ್ಮ ಜೆಎಸ್ಎಸ್ ಮಠದ ಜಯಂತ್ಯೋತ್ಸವ ಕಾರ್ಯಕ್ರಮ, ನಮ್ಮ ಜಿಲ್ಲೆ ಮಳವಳ್ಳಿ ನಡೆದಂಥ ಕಾರ್ಯಕ್ರಮ, ಹೆಚ್ಚಿನ ಜವಾಬ್ದಾರಿಯನ್ನ ಮಠ ಒಂದ್ ಕಡೆ ನೀವು ಮಾಡಬೇಕು ಅಂತಕ್ಕಂಥ ಸಂದೇಶ ಇದ್ರು. ಕುಮಾರಣ್ಣವರು ನಮ್ಮನ್ನ ಮಲ್ಲೇಶ್ವರವರು ಅಲ್ಲೇ ಇದ್ದು ಆ ಕಾರ್ಯಕ್ರಮ ತಿಂಗಳಗಟ್ಟಲೆ ಆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ, ಸ್ವಾಮೀಜಿಯವರಿಗೆ ಯಾವುದೂ ಒಂದು ಸಣ್ಣ ತೊಂದರೆ ಕೊಡದೆ ಕೆಲಸ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು 2 ತಿಂಗಳ ಕಾಲ ನಾವು ಮಳವಳ್ಳಿಯಲ್ಲಿ ನಾವು ಮಲ್ಲೇಶ್ವರ ಎಲ್ಲ ಮುಖಂಡರು ಅಲ್ಲಿ ಭಾಗವಹಿಸುವಂಥ ಒಂದು ಕಾರಣದಿಂದ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಅದಾದ್ಮೇಲೆ ಉಪರಾಷ್ಟ್ರಪತಿಗಳು ಮೇಲ್ಕೋಟೆಗೆ ಬರುವಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಂಥ ಕಾರಣದಿಂದ ನಾವು ತಿರ್ಗಾ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತಗೊಂಡು ತಿರ್ಗಾ ಪೋಸ್ಟ್ಪೋನ್ ಮಾಡಿದ್ವಿ. ಅದಾದ್ಮೇಲೆ ಕುಮಾರಣ್ಣವರ ಒಂದು ಹೆಬ್ಬೈಗೆ ಒಂದು ರೀತಿ ನಮ್ಮ ಅಂಗವಿಕಲರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ದೇಶದ ಭಾರಿ ಕೈಗಾರಿಕೆ ಸಚಿವರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ತಂತ್ರಜ್ಞಾನ ಉಳ್ಳಂಥ
3 ಚಕ್ರದ ಎಲೆಕ್ಟ್ರಿಕ್ ಗಾಡಿಗಳನ್ನ ಉಚಿತವಾಗಿ ಕೊಡಬೇಕು ಅಂತೇಳಿ ಅವರ ಅಡಿಯಲ್ಲಿ ಬರ್ತಕ್ಕಂಥ ಹಲವಾರು ಕಂಪನಿಗಳನ್ನ ಕರೆಸಿ, ಅದು ನಮ್ಮ ಗಂಡು ಬೆಟ್ಟದ ಹೋಗಿ ದುದ್ದಹಳ್ಳಿ ಕೇಂದ್ರ ಸ್ಥಾನ ಬಿಸಿ ಪಾಲನಲ್ಲೇ ನಾನು ಇರಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ಯಾವ ಕಾರ್ಯನಿಮಿತ್ತ ಆಸ್ಟ್ರೇಲಿಯಾದಲ್ಲಿದ್ದೆ. ಅವರೇ ಒಂದು ಜಾಗ ಐಡೆಂಟಿಫೈ ಮಾಡಿ ಪರವಾಗಿಲ್ಲ ಅದು ಲೇಟ್ ಆಗಬಾ ಎಲ್ಲ ನೋಡ್ತೀನಿ ಅಂದ್ರು, ಆದ್ರೂ ನನ್ನ ಮನಸ್ಸು ತಡಲಿಲ್ಲ. ಆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಫ್ಲೆಕ್ಸ್ ಹಾಕುವಂಥದ್ದನ್ನ ನೀವೆಲ್ಲರೂ ಮಾಡಿಸ್ಬೇಕು. ನಾಳೆಯಿಂದ ಅವರು ನಿಮ್ಮಳಿಗೂ ನಮ್ಮ ಭೇಟಿ ಮಾಡ್ತಾರೆ, ಅವರೇ ಎಲ್ಲ ತಂದು ಎಲ್ಲ ಡಿಸೈನ್ ಮಾಡಿಸಿದ್ರೆ ಅದನ್ನು ಫಿಕ್ಸ್ ಮಾಡ್ತಾರೆ. ಅದನ್ನ ನೀವು ಪಂಚಾಯತಿಗಳಿಗೆ ಪರ್ಮಿಷನ್ ತಗೊಂಡು ಆ ಫ್ಲೆಕ್ಸ್ಗಳನ್ನ ಫಿಕ್ಸ್ ಮಾಡುವಂಥದ್ದನ್ನ ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಮಾಡಬೇಕು. ಹಾಗೆ ಏನು ಹೇಳಿದೆ, 7 ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೂ ನಾವು ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ 10 ಜನ ಟೀಮ್ ಮಾಡ್ತೀವಿ. ಆ ಟೀಮ್ ಏನು ನಮ್ಮ ಶಿವಳ್ಳಿ ಪೂರ್ಣಣ್ಣ ಹೇಳಿದ್ರೆ ಅದು ಆ ಥರ ಆಗ್ಬಾರ್ದು. ವ್ಯವಸ್ಥಿತವಾಗಿ ಎಲ್ಲ ಗ್ರಾಮಗಳನ್ನು ಸಂಪರ್ಕ ಮಾಡಿದ್ದೀವಿ. ಎಲ್ಲ ಗ್ರಾಮಗಳಿಂದ ನಮ್ಮ ಮುಖಂಡರು ವಿಶೇಷವಾಗಿ ಇವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ನಾಯಕರು, ಯುವ ಘಟಕದ ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಕ್ಕಂಥ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಜವಾಬ್ದಾರಿ ತಗೋಬೇಕು, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಮಾಡಬೇಕು ಅಂತೇಳಿ ನಾನೆಲ್ಲ ಹಿರಿಯ ಮುಖಂಡರಲ್ಲಿ ವಿನಂತಿ ಮಾಡ್ತಾ